ಇಲ್ಲಿ ಸ್ಕ್ರೀನ್ ಮೇಲೆ ಕಾಣುವ ತಮ್ಲೈನ್ ನಾನು ಮೊಬೈಲ್ ನಿಂದ ಎಡಿಟ್ ಮಾಡಿದ್ದೇನೆ. ಅದು ಜಸ್ಟ್ 10 ಮಿನಿಟ್ಸ್ ನಲ್ಲಿ. ಮತ್ತೆ ನೀವು ಇದೇ ರೀತಿ ಮೊಬೈಲ್ ನಲ್ಲಿ ಫೋಟೋಶಾಪ್ ಲೆವೆಲ್ ಗೆ ತಮ್ಲೈನ್ ಎಡಿಟ್ ಮಾಡಬಹುದು. ಅದು ಫೋಟೋಶಾಪ್ ನ ಯೂಸ್ ಮಾಡ್ದೇನೆ. ಇವತ್ತು ನಾವು ಪಿಕ್ಸಾರ್ಟ್ ನಲ್ಲಿ ತಮ್ಲೈನ್ ಎಡಿಟ್ ಮಾಡೋಣ. ಮತ್ತೆ ಅದು ಕಂಪ್ಲೀಟ್ ಫ್ರೀ ಮತ್ತೆ ಮೊಬೈಲ್ ಅಲ್ಲಿ ಕೂಡ ವರ್ಕ್ ಆಗುತ್ತೆ. ಇಲ್ಲಿ ಯಾವುದೇ ರೀತಿ ಟೈಮ್ ವೇಸ್ಟ್ ಮಾಡ್ದೇನೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನೀವು ಇಲ್ಲಿ ಪಿಕ್ಸಾರ್ಟ್ ನ ಯೂಸ್ ಮಾಡಿಲ್ಲ ಅಂದ್ರೆ ಜಸ್ಟ್ ನಾನು ಹೇಳೋ ಸ್ಟೆಪ್ ನ ಫಾಲೋ ಮಾಡಿ ಈಸಿಯಾಗಿ ತಮ್ಲೈನ್ ನ ಡಿಸೈನ್ ಮಾಡಬಹುದು. ಇಲ್ಲಿ ಪಿಕ್ಸಾರ್ಟ್ ಓಪನ್ ಮಾಡಿ ಮತ್ತೆ ನಿಮ್ ಬಳಿ ಪಿಕ್ಸಾರ್ಟ್ ಇಲ್ಲ ಅಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಿ ಪಿಕ್ಸಾರ್ಟ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ತಮ್ಲೈನ್ ಎಡಿಟ್ ಮಾಡೋಕೆ ಬ್ಯಾಕ್ ಗ್ರೌಂಡ್ ತುಂಬಾ ಇಂಪಾರ್ಟೆಂಟ್. ನಾನಿಲ್ಲಿ ಆಲ್ರೆಡಿ ಬ್ಯಾಕ್ ಗ್ರೌಂಡ್ ನ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೇನೆ. ಮತ್ತೆ ನೀವು ನಿಮ್ ತಮ್ಲೈನ್ ಗೆ ಯಾವ ಬ್ಯಾಕ್ ಗ್ರೌಂಡ್ ಬೇಕು ಅದನ್ನ ಯೂಸ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಬ್ಯಾಕ್ ಗ್ರೌಂಡ್ ನ ಆಡ್ ಮಾಡ್ಕೊಂಡಿದ್ದೇನೆ. ಮತ್ತೆ ತಮ್ಲೈನ್ ಸೈಜ್ ಅಡ್ಜಸ್ಟ್ ಮಾಡಬೇಕು. ಇಲ್ಲಿ ಟೂಲ್ಸ್ ಗೆ ಕ್ಲಿಕ್ ಮಾಡಿ, ಹಾಗೆ ಕ್ರಾಪ್ ಗೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ 16:9 ಇದೆಯಲ್ಲ ಆ ಸೈಜ್ ಗೆ ಸೆಲೆಕ್ಟ್ ಮಾಡಿ. ಇಲ್ಲಿ ಮೇಲ್ಗಡೆ ರೈಟ್ ಮಾರ್ಕ್ ಇದೆಯಲ್ಲ, ರೈಟ್ ಮಾರ್ಕ್ ಗೆ ಕ್ಲಿಕ್ ಮಾಡಿ, ಸೇವ್ ಮಾಡಿ. ನೆಕ್ಸ್ಟ್ ಇಲ್ಲಿ ಆಡ್ ಫೋಟೋಗೆ ಕ್ಲಿಕ್ ಮಾಡಿ. ನಿಮ್ಗೆ ಯಾವ ಬ್ಯಾಕ್ ಗ್ರೌಂಡ್ ಬೇಕು ಅದನ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ನಾನು ರೆಡ್ ಬ್ಯಾಕ್ ಗ್ರೌಂಡ್ ನ ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಮತ್ತೆ ಇಲ್ಲಿ ನಾನು ಬ್ಯಾಕ್ ಗ್ರೌಂಡ್ ನ ಅಡ್ಜಸ್ಟ್ ಮಾಡ್ತಾ ಇದ್ದೇನಲ್ಲ, ಹಾಗೆ ನೀವು ಬ್ಯಾಕ್ ಗ್ರೌಂಡ್ ನ ಅಡ್ಜಸ್ಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ಬ್ಲೆಂಡ್ ಗೆ ಕ್ಲಿಕ್ ಮಾಡಿ. ಇಲ್ಲಿ ಮಲ್ಟಿಪ್ಲೈ ಇದೆಯಲ್ಲ ಅದನ್ನ ಸೆಟ್ ಮಾಡಿ. ಹಾಗೆ ನೆಕ್ಸ್ಟ್ ಆಡ್ ಫೋಟೋಗೆ ಕ್ಲಿಕ್ ಮಾಡಿ. ಇಲ್ಲಿ ನಾನು ಮ್ಯಾನ್ ಹ್ಯಾಂಡ್ ಅಲ್ಲಿ ಗನ್ ಹೋಲ್ಡ್ ಮಾಡಿರೋ PNG ನ ಯೂಸ್ ಮಾಡ್ತಿದ್ದೇನೆ. ಮತ್ತೆ ಈ ತಮ್ಲೈನ್ ಎಡಿಟಿಂಗ್ ಪ್ಯಾಕ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೇನೆ, ಈಸಿಯಾಗಿ ನೀವು ಯೂಸ್ ಮಾಡ್ಕೋಬಹುದು. ಇಲ್ಲಿ ಈ PNG ನ ಸರಿಯಾದ ಪ್ಲೇಸ್ ನಲ್ಲಿ ಇಡಬೇಕು. ಹೀಗೆ ನೆಕ್ಸ್ಟ್ PNG ಗೆ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ಸ್ ಗೆ ಹೋಗಿ ಬ್ಲಾಕ್ ಅಂಡ್ ವೈಟ್ ಎಫೆಕ್ಟ್ಸ್ ನ ಸೆಟ್ ಮಾಡಿ. ಹಾಗೆ ನೆಕ್ಸ್ಟ್ ಇಲ್ಲಿ ಆಡ್ ಫೋಟೋಗೆ ಕ್ಲಿಕ್ ಮಾಡ್ಕೊಂಡು ಈ PNG ಗೆ ಹೆಡ್ ಹಾಕ್ಬೇಕು. ಅದಕ್ಕೆ ನಾನು ಇಲ್ಲಿ SMR ಗೇಮಿಂಗ್ ಅವರ ಹೆಡ್ ನ ಕಟ್ಔಟ್ ಮಾಡ್ಕೊಂಡು ಯೂಸ್ ಮಾಡ್ತಾ ಇದ್ದೇನೆ. ಇಲ್ಲಿ ಹೆಡ್ ಗೆ ಕ್ಲಿಕ್ ಮಾಡ್ಕೊಂಡು ಮೇಲೆ ರಬ್ಬಲ್ ಪಕ್ಕ ಲೇಯರ್ ಆಪ್ಷನ್ ಗೆ ಕ್ಲಿಕ್ ಮಾಡಿ, ಮೂವ್ ಡೌನ್ ಗೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ರೊಟೇಟ್ ಗೆ ಕ್ಲಿಕ್ ಮಾಡಿ. ಹೆಡ್ ರೈಟ್ ಸೈಡ್ ಆಗೋ ಹಾಗೆ ರೊಟೇಟ್ ಮಾಡಿ ಸರಿಯಾದ ಪೊಸಿಷನ್ ಗೆ ಇಡಬೇಕು. ಮತ್ತೆ ಇಲ್ಲಿ ಈ ರೀತಿ ಫೋಟೋ ಆಡ್ ಮಾಡ್ಕೊಳ್ಳಿ. ಇಲ್ಲಿ ಗ್ಯಾಪ್ ಇದೆಯಲ್ಲ ಅದಕ್ಕಾಗಿ. ಮತ್ತೆ ಇದನ್ನ ಬ್ಲಾಕ್ ಅಂಡ್ ವೈಟ್ ಮಾಡಿ, ಇದನ್ನ ಡೈರೆಕ್ಟ್ ಮೂವ್ ಡೌನ್ ಮಾಡಿ. ಮತ್ತೆ ಇಲ್ಲಿ ಹೆಡ್ ನ ಬ್ಲಾಕ್ ಅಂಡ್ ವೈಟ್ ಮಾಡಬೇಕು. ಅದಕ್ಕಾಗಿ ಎಫೆಕ್ಟ್ಸ್ ಗೆ ಹೋಗಿ ಬ್ಲಾಕ್ ಅಂಡ್ ವೈಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ಆಡ್ ಫೋಟೋ ಕ್ಲಿಕ್ ಮಾಡಿ ಲೈಟ್ ಎಫೆಕ್ಟ್ಸ್ ನ ಆಡ್ ಮಾಡ್ಕೊಳ್ಳಿ. ಇದನ್ನ ನಾನು ನಿಮ್ಗೆ ಪ್ರೊವೈಡ್ ಮಾಡಿದ್ದೇನೆ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ಲೈಟ್ ಎಫೆಕ್ಟ್ಸ್ ನ ಈ ರೀತಿ ದೊಡ್ಡದಾಗಿ ಮಾಡಿ ಫೇಸ್ ಮೇಲೆ ಇಟ್ಟು ಮೂವ್ ಡೌನ್ ಮಾಡಿ. ಮತ್ತೆ ನೆಕ್ಸ್ಟ್ ಇನ್ನೊಂದು ಲೈಟ್ ಎಫೆಕ್ಟ್ಸ್ ನ ಬಾಡಿ ಮೇಲೆ ಇಟ್ಟು ಮೂವ್ ಡೌನ್ ಮಾಡಿ. ಹೀಗೆ ನೆಕ್ಸ್ಟ್ ಇಲ್ಲಿ ಸ್ಟಿಕ್ಕರ್ ಗೆ ಕ್ಲಿಕ್ ಮಾಡಿ. ಇಲ್ಲಿ ಶಾಡೋ ಅಂತ ಸರ್ಚ್ ಮಾಡಿ. ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಂತಿದ್ದೀನಲ್ಲ ಈ ಶಾಡೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಇದನ್ನ ಜೂಮ್ ಮಾಡಿ ತಮ್ಲೈನ್ ಗೆ ಫಿಟ್ ಮಾಡಿ ಸರಿಯಾಗಿ. ಹಾಗೆ ಇದನ್ನ ಮೂವ್ ಡೌನ್ ಮಾಡಿ. ಹೇಗೆ ಅಂದ್ರೆ ಕ್ಯಾರೆಕ್ಟರ್ ಬ್ಯಾಕ್ ಸೈಡ್ ಅದು ಹೋಗೋ ಹಾಗೆ. ನೆಕ್ಸ್ಟ್ ಇಲ್ಲಿ ಟೆಕ್ಸ್ಟ್ ಗೆ ಕ್ಲಿಕ್ ಮಾಡಿ ಟೆಕ್ಸ್ಟ್ ನ ಆಡ್ ಮಾಡಬೇಕು. ಇಲ್ಲಿ ನೋಡಬಹುದು. ಹಾಗೆ ಫಾಂಟ್ಸ್ ನ ಚೇಂಜ್ ಮಾಡಿ. ನಿಮ್ಗೆ ಯಾವ ಫಾಂಟ್ಸ್ ಬೇಕು ಆ ಫಾಂಟ್ಸ್ ನ ಚೇಂಜ್ ಮಾಡಿ. ಮತ್ತೆ ಇಲ್ಲಿ ಫಾಂಟ್ಸ್ ಮಧ್ಯೆ ಸ್ವಲ್ಪ ಗ್ಯಾಪ್ ಜಾಸ್ತಿ ಇದೆ, ಅದಕ್ಕೋಸ್ಕರ ನಾನು ಇಲ್ಲಿ ಸ್ಪೇಸಿಂಗ್ ನ ಕಮ್ಮಿ ಮಾಡ್ತಾ ಇದ್ದೇನೆ, ನೋಡಬಹುದು. ಹಾಗೆ ಇಲ್ಲಿ ಸ್ಟಾಕ್ ನ 36 ಇದೆ. ಮತ್ತೆ ಇಲ್ಲಿ ಟೆಕ್ಸ್ಟ್ ಕಲರ್ ಚೇಂಜ್ ಮಾಡಬಹುದು, ಬಟ್ ನಾನಿಲ್ಲಿ ವೈಟ್ ಕಲರ್ ನ ಇಡ್ತಾ ಇದ್ದೇನೆ. ನೀವು ಯಾವ ಕಲರ್ ಬೇಕು ಅದನ್ನ ಇಡಬಹುದು. ಮತ್ತೆ ಅದೇ ಟೆಕ್ಸ್ಟ್ ನ ಕ್ಲಿಕ್ ಮಾಡ್ಕೊಂಡು ಲೇಯರ್ ಮೇಲೆ ಕ್ಲಿಕ್ ಮಾಡಿ ಡುಪ್ಲಿಕೇಟ್ ಮಾಡ್ಕೊಳ್ಳಿ ಅದೇ ಟೆಕ್ಸ್ಟ್ ನ. ಮತ್ತೆ ಇಲ್ಲಿ ನಿಮ್ಗೆ ಏನ್ ಬೇಕು ಆ ವರ್ಡ್ ನ ಆಡ್ ಮಾಡಿ. ಮತ್ತೆ ಇಲ್ಲಿ ಕಲರ್ ಗೆ ಕ್ಲಿಕ್ ಮಾಡಿ ಗ್ರೇಡಿಯಂಟ್ ಗೆ ಸೆಟ್ ಮಾಡಿ ಕಲರ್ ನ ಚೇಂಜ್ ಮಾಡಿ. ನಾನಿಲ್ಲಿ ರೈಟ್ ಸೈಡ್ ಕಲರ್ ನ ಆರೆಂಜ್ ಇಡ್ತಾ ಇದ್ದೇನೆ. ಮತ್ತೆ ಲೆಫ್ಟ್ ಸೈಡ್ ಕಲರ್ ನ ಯೆಲ್ಲೋ ಕಲರ್ ಸೆಟ್ ಮಾಡ್ತಾ ಇದ್ದೇನೆ, ನೋಡಬಹುದು. ಇದು ಈ ರೀತಿ ಕಾಣುತ್ತೆ. ಹಾಗೆ ನೆಕ್ಸ್ಟ್ ಆಡ್ ಫೋಟೋ ಕ್ಲಿಕ್ ಮಾಡಿ ಬ್ಯಾಕ್ ಗ್ರೌಂಡ್ ನಲ್ಲಿ ಬ್ಲಾಕ್ ಸೆಟ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಇದನ್ನ ರೀಸೈಜ್ ಮಾಡಿ. ನಾನಿಲ್ಲಿ ಮಾಡ್ತಾ ಇದ್ದೀನಲ್ಲ ಈ ರೀತಿ ಮಾಡಿ ಟೆಕ್ಸ್ಟ್ ಗೆ ಸರಿಯಾಗಿ ಹೊಂದೋ ಹಾಗೆ. ಮತ್ತೆ ಅದನ್ನ ಮೂವ್ ಡೌನ್ ಮಾಡಿ. ಹಾಗೆ ಅದನ್ನ ಇನ್ನೊಂದು ಡುಪ್ಲಿಕೇಟ್ ಮಾಡ್ಕೊಳ್ಳಿ. ಮತ್ತೆ ಅದನ್ನ ನೆಕ್ಸ್ಟ್ ಟೆಕ್ಸ್ಟ್ ಗೆ ಆಡ್ ಮಾಡಿ. ಹೀಗೆ ಇಷ್ಟ ಆದ್ಮೇಲೆ ಸ್ಟಿಕ್ಕರ್ ಗೆ ಕ್ಲಿಕ್ ಮಾಡಿ ಶಾಡೋ ಅಂತ ಸರ್ಚ್ ಮಾಡಿ. ಇಲ್ಲಿ ಈ ಶಾಡೋನ ಆಡ್ ಮಾಡಿ. ಮತ್ತೆ ಈ ರೀತಿ ಚಿಕ್ಕದಾಗಿ ಮಾಡ್ಕೊಂಡು ಗನ್ ಸೈಡ್ ನಲ್ಲಿ ಶಾಡೋ ತರ ಸೆಟ್ ಮಾಡಿ. ಮತ್ತೆ ಸ್ಟಿಕ್ಕರ್ ಗೆ ಕ್ಲಿಕ್ ಮಾಡಿ ಲೈವ್ ಅಂತ ಸರ್ಚ್ ಮಾಡಿ. ಇಲ್ಲಿ ತುಂಬಾ ಲೈವ್ PNG ಬರುತ್ತೆ, ನಿಮ್ಗೆ ಯಾವ್ದು ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಅದನ್ನ ತಮ್ಲೈನ್ ಲೆಫ್ಟ್ ಸೈಡ್ ಮೂಲೆಯಲ್ಲಿ ಇಡಿ. ಮತ್ತೆ ಸ್ಟಿಕ್ಕರ್ ನಲ್ಲಿ ಶಾಡೋ ಅಂತ ಸರ್ಚ್ ಮಾಡಿ ನಾನ್ ಸೆಲೆಕ್ಟ್ ಮಾಡೋ ಶಾಡೋನ ಆಡ್ ಮಾಡಿ ಈ ರೀತಿ ಕೆಳಗಡೆ ಇಡಿ. ನೆಕ್ಸ್ಟ್ ಇಲ್ಲಿ ಆಡ್ ಫೋಟೋಗೆ ಕ್ಲಿಕ್ ಮಾಡಿ. ಇಲ್ಲಿ ಕಾಂಕ್ರೋರ್ PNG ನ ಆಡ್ ಮಾಡ್ಕೊಳ್ಳಿ. ಮತ್ತೆ PNG ಗೆ ಕ್ಲಿಕ್ ಮಾಡಿ ಎಫೆಕ್ಟ್ಸ್ ಗೆ ಹೋಗಿ ಬ್ಲರ್ ನಲ್ಲಿ ಮೋಷನ್ ಬ್ಲರ್ ನ ಸೆಟ್ ಮಾಡಿ ಲೆಫ್ಟ್ ಸೈಡ್ ಮೂಲೆಯಲ್ಲಿ ಈ ರೀತಿ ಇಡಿ. ಹಾಗೆ ಅದನ್ನ ಡುಪ್ಲಿಕೇಟ್ ಮಾಡ್ಕೊಂಡು ರೈಟ್ ಸೈಡ್ ನಲ್ಲಿ ಈ ರೀತಿ ಸೆಟ್ ಮಾಡಿ. ಮತ್ತೆ ಎಫೆಕ್ಟ್ಸ್ ಗೆ ಹೋಗಿ HDR ನ ಸೆಟ್ ಮಾಡಿ. ಇಷ್ಟು ಮಾಡಿದ್ರೆ ತಮ್ಲೈನ್ ರೆಡಿ ಆಗುತ್ತೆ. ಹಾಗೆ ಇಲ್ಲಿ ಮೇಲ್ಗಡೆ ಡೌನ್ಲೋಡ್ ಐಕನ್ ಇದೆಯಲ್ಲ ಅದಕ್ಕೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಿಮ್ ತಮ್ಲೈನ್ ಡೈರೆಕ್ಟ್ ಆಗಿ ಗ್ಯಾಲರಿಗೆ ಸೇವ್ ಆಗುತ್ತೆ.
ಮತ್ತೆ ನೆಕ್ಸ್ಟ್ ಹೋಗೋದಕ್ಕೂ ಮೊದಲು ಇಲ್ಲಿ ನಾನು ನಿಮ್ಗೆ ಫ್ರೀ ತಮ್ಲೈನ್ ಟ್ಯಾಗ್ ಪ್ರೊವೈಡ್ ಮಾಡ್ತಾ ಇದ್ದೇನೆ. ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆರೋ, PNG, ಐಕನ್ ಅಂಡ್ ಇಮೋಜಿಸ್ ಇನ್ನೂ ತುಂಬಾ ಇವೆ. ಹಾಗೆ ನೀವು ಬಿಗ್ನರ್ ಆಗಿದ್ರೆ ಇವೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಗೆ. ಸೊ ಡಿಸ್ಕ್ರಿಪ್ಷನ್ ಅಂಡ್ ಪಿನ್ ಕಮೆಂಟ್ ನಲ್ಲಿ ಡೌನ್ಲೋಡ್ ಲಿಂಕ್ ಇದೆ, ಯೂಸ್ ಮಾಡ್ಕೊಳ್ಳಿ. ಬನ್ನಿ ನೋಡೋಣ ಈ ರೀತಿ BGMI ತಮ್ಲೈನ್ ನ ಪಿಕ್ಸಾರ್ಟ್ ನಲ್ಲಿ ಹೇಗೆ ಎಡಿಟ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ನೀವು ಇವಾಗ ಬೇಸಿಕ್ ತಿಳ್ಕೊಂಡಿದ್ದೀರಾ, ಹಾಗಾಗಿ ಈ ತಮ್ಲೈನ್ ನ ಎಡಿಟ್ ಮಾಡೋದು ತುಂಬಾ ಈಸಿ ಆಗುತ್ತೆ ನಿಮಗೆ. ಇಲ್ಲಿ ನೀವು ಯಾವ್ದಾದ್ರು BGMI ಬ್ಯಾಕ್ ಗ್ರೌಂಡ್ ನ ಆಡ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಆಡ್ ಫೋಟೋಗೆ ಕ್ಲಿಕ್ ಮಾಡಿ, ಬ್ಯಾಕ್ ಗ್ರೌಂಡ್ ಕಲರ್ ನ ಆಡ್ ಮಾಡಿ ಲೈಕ್ ಹೀಗೆ. ಮತ್ತೆ ತಮ್ಲೈನ್ ಗೆ ಅಡ್ಜಸ್ಟ್ ಆಗೋ ಹಾಗೆ ಫಿಟ್ ಮಾಡಿ ಅಂಡ್ ಬ್ಲೆಂಡ್ ಗೆ ಕ್ಲಿಕ್ ಮಾಡಿ, ಮಲ್ಟಿಪ್ಲೈ ಗೆ ಸೆಟ್ ಮಾಡಿ. ಮತ್ತೆ ನೆಕ್ಸ್ಟ್ ಆಡ್ ಫೋಟೋ ಕ್ಲಿಕ್ ಮಾಡಿ, ಇಲ್ಲಿ BGMI ಕ್ಯಾರೆಕ್ಟರ್ ನ ಆಡ್ ಮಾಡಿ. ಇಲ್ಲಿ ನಾನು ಮಾಡ್ತಾ ಇದ್ದೇನೆ. ಹಾಗೆ ಕ್ಯಾರೆಕ್ಟರ್ ನ ಈ ರೀತಿ ಒಂದ್ ಸೈಡ್ ಅಡ್ಜಸ್ಟ್ ಮಾಡಿ, ಮತ್ತೆ ಆಡ್ ಫೋಟೋಗೆ ಕ್ಲಿಕ್ ಮಾಡಿ. ಇಲ್ಲಿ ಬ್ಲೂ ಕಲರ್ ಲೈಟ್ ಎಫೆಕ್ಟ್ ನ ಆಡ್ ಮಾಡಿ. ನೆಕ್ಸ್ಟ್ ಇಲ್ಲಿ ಲೈಟ್ ಎಫೆಕ್ಟ್ ನ ಕ್ಯಾರೆಕ್ಟರ್ ಬಾಡಿ ಮೇಲೆ ಇಟ್ಟು ಮೂವ್ ಡೌನ್ ಮಾಡಿ ಹೀಗೆ. ನೆಕ್ಸ್ಟ್ ಇನ್ನೊಂದು ಲೈಟ್ ಎಫೆಕ್ಟ್ ನ ಕೂಡ ಬಾಡಿ ಮೇಲೆ ಇಟ್ಟು ಹೀಗೆ ಮೂವ್ ಡೌನ್ ಮಾಡಿ. ನೆಕ್ಸ್ಟ್ ಇಲ್ಲಿ ಟೆಕ್ಸ್ಟ್ ಆಡ್ ಮಾಡಬೇಕು. ಇಲ್ಲಿ ಟೆಕ್ಸ್ಟ್ ಹಾಕ್ಬಿಟ್ಟು ಫಾಂಟ್ ನ ಸೆಲೆಕ್ಟ್ ಮಾಡಿ. ಹಾಗೆ ಲೆಟರ್ ಮಧ್ಯೆ ಗ್ಯಾಪ್ ಇದೆ, ಅದಕ್ಕಾಗಿ ಸ್ಪೇಸಿಂಗ್ ಕಮ್ಮಿ ಮಾಡ್ತಾ ಇದ್ದೇನೆ. ಹಾಗೆ ಟೆಕ್ಸ್ಟ್ ನ ಸರಿಯಾದ ಪೊಸಿಷನ್ ಅಲ್ಲಿ ಸೆಟ್ ಮಾಡಿ. ಮತ್ತೆ ಸ್ಟಾಕ್ ನ ಫೋಟಿಗೆ ಇಡಿ. ಮತ್ತೆ ಇಲ್ಲಿ ಟೆಕ್ಸ್ಟ್ ನ ಡೂಪ್ಲಿಕೇಟ್ ಮಾಡಿ, ನಿಮ್ಗೆ ಏನ್ ಟೆಕ್ಸ್ಟ್ ಬೇಕು ಅದನ್ನ ಆಡ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಟೆಕ್ಸ್ಟ್ ಕಲರ್ ನ ಚೇಂಜ್ ಮಾಡಿ. ನೆಕ್ಸ್ಟ್ ಇಲ್ಲಿ ಶೇಪ್ ಗೆ ಕ್ಲಿಕ್ ಮಾಡಿ, ಇಲ್ಲಿ ಸ್ಕ್ವೇರ್ ಶೇಪ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಅದನ್ನ ಈ ರೀತಿ ಸರಿ ಮಾಡ್ಕೊಳ್ಳಿ. ಮತ್ತೆ ಅದನ್ನ ಡೂಪ್ಲಿಕೇಟ್ ಮಾಡ್ಕೊಳ್ಳಿ. ಅದನ್ನ ನೆಕ್ಸ್ಟ್ ಟೆಕ್ಸ್ಟ್ ಮೇಲೆ ಇಡಿ. ಹಾಗೆ ಅವುಗಳನ್ನ ಮೂವ್ ಡೌನ್ ಮಾಡಿ. ನೆಕ್ಸ್ಟ್ ಸ್ಟಿಕ್ಕರ್ ಗೆ ಕ್ಲಿಕ್ ಮಾಡಿ, ಫೈರ್ ಅಂತ ಸರ್ಚ್ ಮಾಡಿ. ಈ ರೀತಿ ಫೈರ್ PNG ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಅದರ ಸೈಜ್ ನ ಕಮ್ಮಿ ಮಾಡಿ ಈ ರೀತಿ ಮೂಲೆಯಲ್ಲಿ ಸೆಟ್ ಮಾಡಿ. ಹಾಗೆ ಎಫೆಕ್ಟ್ಸ್ ಗೆ ಕ್ಲಿಕ್ ಮಾಡಿ, ಬ್ಲರ್ ಗೆ ಹೋಗಿ ಮೋಷನ್ ಬ್ಲರ್ ನ ಸೆಟ್ ಮಾಡಿ ಫೈರ್ ಗೆ. ಮತ್ತೆ ಆಡ್ ಫೋಟೋ ಕ್ಲಿಕ್ ಮಾಡಿ, ಈ ರೀತಿ ಶಾಡೋ ಆಡ್ ಮಾಡಿ. ಹಾಗೆ ಅದನ್ನ ತಮ್ಲೈನ್ ಅಲ್ಲಿ ಈ ರೀತಿ ಕೆಳಗಡೆ ಸೆಟ್ ಮಾಡಿ ಮೂವ್ ಡೌನ್ ಮಾಡಿ. ನೆಕ್ಸ್ಟ್ ಇಲ್ಲಿ ಆಡ್ ಫೋಟೋ ಕ್ಲಿಕ್ ಮಾಡಿ, ಕಾಂಕ್ರೋರ್ PNG ಆಡ್ ಮಾಡ್ಕೊಳ್ಳಿ. ಮತ್ತೆ ಅದನ್ನ ಚಿಕ್ಕದಾಗಿ ಮಾಡಿ ಈ ರೀತಿ ಮೇಲ್ಗಡೆ ಇಟ್ಟು ಎಫೆಕ್ಟ್ಸ್ ಗೆ ಕ್ಲಿಕ್ ಮಾಡಿ HDR1 ನ ಸೆಟ್ ಮಾಡಿ. ಮತ್ತೆ ಅದೇ PNG ನ ಡೂಪ್ಲಿಕೇಟ್ ತಗೊಂಡು ಕೆಳಗಡೆ ಸೈಡ್ ನಲ್ಲಿ ಈ ರೀತಿ ಸೆಟ್ ಮಾಡಿ. ಹಾಗೆ ಅದನ್ನ ಮೂವ್ ಡೌನ್ ಮಾಡಿ. ಮತ್ತೆ ಇಲ್ಲಿ ನೆಕ್ಸ್ಟ್ ಸ್ಟಿಕ್ಕರ್ ಗೆ ಕ್ಲಿಕ್ ಮಾಡಿ, ಶಾಡೋ ಅಂತ ಸರ್ಚ್ ಮಾಡಿ. ಈ ರೀತಿ ಶಾಡೋನ ಆಡ್ ಮಾಡ್ಕೊಳ್ಳಿ. ಮತ್ತೆ ಅದನ್ನ ತಮ್ಲೈನ್ ಸೈಜ್ ಗೆ ಅಡ್ಜಸ್ಟ್ ಮಾಡಿ ಮೂವ್ ಡೌನ್ ಮಾಡಿ ಈ ರೀತಿ. ನೆಕ್ಸ್ಟ್ ಇಲ್ಲಿ ಆಡ್ ಫೋಟೋ ಕ್ಲಿಕ್ ಮಾಡಿ, ಬ್ಯಾಟಲ್ ಗ್ರೌಂಡ್ ಮೊಬೈಲ್ ಇಂಡಿಯಾ PNG ನ ಆಡ್ ಮಾಡ್ಕೊಳ್ಳಿ. ಅದನ್ನ ರೈಟ್ ಸೈಡ್ ಮೂಲೆಯಲ್ಲಿ ಈ ರೀತಿ ಸೆಟ್ ಮಾಡಿ. ಇಷ್ಟ ಮಾಡಿದ್ರೆ ತಮ್ಲೈನ್ ಕಂಪ್ಲೀಟ್ ಆಗುತ್ತೆ. ಮತ್ತೆ ತಮ್ಲೈನ್ ನ ಸೇವ್ ಮಾಡೋಕೆ ಇಲ್ಲಿ ಮೇಲ್ಗಡೆ ಡೌನ್ಲೋಡ್ ಐಕನ್ ಇದೆಲ್ಲ, ಅದಕ್ಕೆ ಕ್ಲಿಕ್ ಮಾಡ್ಬಿಟ್ಟು ಸೇವ್ ಮಾಡ್ಕೊಳ್ಳಿ. ಡೈರೆಕ್ಟ್ ನಿಮ್ ಗ್ಯಾಲರಿಗೆ ಸೇವ್ ಆಗುತ್ತೆ. ಫ್ರೆಂಡ್ಸ್ ನೋಡಿದ್ರಲ್ಲ ತಮ್ಲೈನ್ ಎಡಿಟ್ ಮಾಡೋದನ್ನ. ನೀವು ನಾನು ಹೇಳಿದ ಹಾಗೆ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿದ್ರೆ ಇದೇ ರೀತಿ ಸೂಪರ್ ತಮ್ಲೈನ್ ನ ರೆಡಿ ಮಾಡಬಹುದು. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಲೈಕ್ ಮಾಡಿ. ಮತ್ತೆ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡ್ಬಿಟ್ಟು ಆಲ್ ನಲ್ಲಿ ಇಟ್ಕೊಳ್ಳಿ. ಇಷ್ಟ ಹೇಳ್ಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಟೇಕ್ ಕೇರ್ ಫ್ರೆಂಡ್ಸ್.